ನೀವು ಯಾವಾಗ ಗೊತ್ತಾ ಫೇಲ್ ಆಗೋದು? ಒಂದು 2-3 ಅಟೆಂಪ್ಟಲ್ಲೇ ನಿಲ್ಲಿಸ್ತಿರಲ್ಲ ಆವಾಗ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ಈ ಇನ್ಫಾರ್ಮೇಟಿವ್ ಸೀರೀಸ್ನ ಡೇ 2ಗೆ ಸ್ವಾಗತ. ನಾವು ಯಾವತ್ತೂ ಟ್ರೈ ಮಾಡೋದನ್ನ ನಿಲ್ಲಿಸ್ಬಾರ್ದು ಅಂತಾರೆ. ಯಾಕೆ ಗೊತ್ತಾ? ಹೇಳ್ತೀನಿ ಕೇಳಿ. ನನ್ನ ಲೈಫಲ್ಲೇ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಸೊ ನಾನು ಏನು UK ಡ್ರೀಮು, UK ಎಜುಕೇಷನ್ ಆಗಿರ್ಬೋದು, UK ಲೈಫ್ ಲೀಡ್ ಮಾಡ್ತಾ ಇರ್ಬೋದು, ಇದೇನು ನಾನು ಫಸ್ಟ್ ಅಟೆಂಪ್ಟಲ್ಲೇ ಸಕ್ಸಸ್ ಆದವನಲ್ಲ. ಇಟ್ ಲಿಟ್ರಲಿ ಟುಕ್ ಮೀ 3 attempts ಟು ಸಕ್ಸಸ್ ದಿಸ್ ಸ್ಟೇಜ್. ಈ ಸ್ಟೇಜಲ್ಲಿ ಏನಿದ್ದೀನಲ್ಲ, ಇದಕ್ಕೆ ಬರೋದಕ್ಕೆ 3 ಅಟೆಂಪ್ಟ್ ತೊಗೋದು ಟೋಟಲ್ ಆಗಿ. ಸೊ ಒಂದು ಅಟೆಂಪ್ಟಲ್ಲಿ ನಾನು ಕಾಲೇಜ್ ಲೈಫಲ್ಲಿ ಇರಬೇಕಾದ್ರೆ ಅಟೆಂಪ್ಟ್ ಮಾಡಿದ್ದೆ, ನಮ್ಮಮ್ಮ ಒಪ್ಪಿರಲಿಲ್ಲ. ಸೆಕೆಂಡ್ ಅಟೆಂಪ್ಟಲ್ಲಿ ನಾನು ಕೆಲಸದಲ್ಲಿ ಇರಬೇಕಾದ್ರೆ ಟ್ರೈ ಮಾಡಿದೆ, ಸೇಮ್ ನಮ್ಮಮ್ಮ ಒಪ್ಪಿರಲಿಲ್ಲ. 3ನೇ ಅಟೆಂಪ್ಟಲ್ಲಿ ಹೆಂಗೋ ಒಂದು ಟ್ರೈ ಆಗೋಯ್ತು, ಸಕ್ಸಸ್ ಆಯಿತು, ನಮ್ಮಮ್ಮ ಒಪ್ಕೊಂಡ್ರು. ಆ ಒಪ್ಕೊಳ್ಳೋಕ್ಕೆ ಬೇರೆ ರೀಸನ್ ಇದೆ, ಅದು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇದರಲ್ಲಿ ಏನು ಕಲಿತೆ ಅಂದರೆ, ನಾನು ಪರ್ಸನಲಾಗಿ ನಾವು ಯಾವುದೊಂದು ವಿಷಯದಲ್ಲಿ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ನಿಲ್ಲಿಸ್ಬಾರ್ದು. ಕೀಪ್ ಆನ್ ಟ್ರೈಯಿಂಗ್ ಅನ್ನ ಟ್ರೈ ಮಾಡ್ತಾನೇ ಇರಬೇಕು. ಸಮ್ ಪೀಪಲ್ಗೆ ಒಂದೇ ಅಟೆಂಪ್ಟಲ್ಲಿ ಸಕ್ಸಸ್ ಆಗುತ್ತೆ, ಬಟ್ ಡಸಂಟ್ ಮೀನ್ ಅದು ಸಕ್ಸಸ್ ಆಗಲ್ಲ ಅಂತ ಅಲ್ಲ. ಇಟ್ ವಿಲ್ ಟೇಕ್ ಟೈಮ್, ಟೇಕ್ ಟೈಮ್, ಲೆಟ್ ಇಟ್ ಬಿ. ಯಾಕೆ ಗೊತ್ತಾ, ಶ್ರೀಕೃಷ್ಣ ಪರಮಾತ್ಮರು ಒಂದು ಮಾತು ಹೇಳಿದ್ದಾರೆ, ನೀನು ಮಾಡೋ ಪ್ರಯತ್ನ ನೀನು ಮಾಡ್ತಾ ಇರೋ, ಫಲಿತಾಂಶನ ನನಗೆ ಬಿಡು ಅಂತ. ಎಷ್ಟು ಕರೆಕ್ಟ್ ಅಲ್ವಾ? ಯಾವುದೊಂದು ವಿಷಯದಲ್ಲೂ ನಿಮ್ಮ ಪ್ರಯತ್ನ ನೀವು ಮಾಡ್ತಾನೆ ಇರಿ, ನಿಲ್ಲಿಸ್ಬೇಡಿ. ರಿಸಲ್ಟ್ ಏನಿದ್ರು ಮೇಲಿರೋ ದೇವ್ರಿಗೆ ಬಿಡಿ.